ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ಆಗುತ್ತೆ. ಚೆನ್ನಮ್ಮ ಅವರು ಬಹಳ ನಂಬಿರುವ ದೇವರು, ನಡೆದುಕೊಳ್ಳುವ ದೇವರು ಆಗಿದ್ರು ಶ್ರೀ ರಂಗನಾಥ ಸ್ವಾಮಿ. ಅವರ ಒಂದು ಬೆಟ್ಟದ ತಪ್ಪಲಿನಲ್ಲಿಯೇ ಈ ಒಂದು ಅಂತ್ಯಕ್ರಿಯೆ ಆಗುತ್ತೆ. ನಾಳೆ 2ರಿಂದ ಇವತ್ತು 2ರಿಂದ 4:15 ನಡುವೆ ಈ ಒಂದು ಅಂತ್ಯಕ್ರಿಯೆ ನಡೆಯುತ್ತೆ. ಚೆನ್ನಮ್ಮ ಅವರದ್ದು ಸರ್ಕಾರಿ ಗೌರವಗಳೊಂದಿಗೆ ನಡೆಯುತ್ತೆ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಕೈಗೊಂಡಿದೆ ಹಾಸನ ಜಿಲ್ಲಾಡಳಿತ. ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ಸುಸೂತ್ರವಾಗಿ ಈ ಒಂದು ಅಂತ್ಯಕ್ರಿಯೆ ಆಗಬೇಕು ಅಂತ ಹೇಳಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಗಣ್ಯರು, ರಾಜಕೀಯ ನಾಯಕರು ಭಾಗಿಯಾಗ್ತಾರೆ. ಅಂತ್ಯಕ್ರಿಯೆಗೆ ಬರುವ ಗಣ್ಯರಿಗಾಗಿ 5 ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಬೇರೆ ಬೇರೆ ರಾಜ್ಯ ದೇಶದ ವಿವಿಧೆಡೆಯಿಂದ ಬರ್ತಾರೆ. ಸೊ ಆ ಕಾರಣಕ್ಕೆ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಹೆಲಿಕಾಪ್ಟರ್ ಮುಖಾಂತರ ಬರುವವರಿಗೆ 5 SP ನೇತೃತ್ವದಲ್ಲಿ 2,000 ಪೊಲೀಸ್ ಭದ್ರತೆಯನ್ನು ಕೊಡಲಾಗಿದೆ. ಯಾವುದೇ ಕೆಟ್ಟ ಘಟನೆಯಲ್ಲಿ ಸೃಷ್ಟಿಯಾಗಬಾರ್ದು, ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳಿ ಎಲ್ಲವನ್ನೂ ಕೂಡ ಹಾಸನ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ. ವೀಕ್ಷಕರೇ, ಪ್ರಧಾನಿಯವರ ಮುದ್ದಿನ ಪತ್ನಿ, ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಅವರನ್ನ ಬಿಟ್ಟು ದೂರ ಹೋಗಿರತಕ್ಕಂಥದ್ದು, ಅವರ ಕುಟುಂಬವನ್ನು ಬಿಟ್ಟು ದೂರ ಹೋಗಿದ್ದಾರೆ. ಅವರ ಮುದ್ದಿನ ಮಕ್ಕಳು, ಮುದ್ದಿನ ಮೊಮ್ಮಕ್ಕಳು, ಅವ್ರನ್ನೆಲ್ಲರನ್ನೂ ಕೂಡ ಬಿಟ್ಟು ದೂರ ಹೋಗಿದ್ದಾರೆ. ಅವರ ದೊಡ್ಡ ಕುಟುಂಬ, ಆ ದೊಡ್ಡ ಕುಟುಂಬವನ್ನು ಅಗಲಿದ್ದಾರೆ ಚೆನ್ನಮ್ಮ ಅವರು. ಆ ಕುಟುಂಬದ ಆಸ್ತಿಯಾಗಿದ್ರು ಚೆನ್ನಮ್ಮ ಅವರು. ಆ ಕುಟುಂಬವನ್ನು ನೋಡಿಕೊಂಡಿರತಕ್ಕಂಥ ಕೀರ್ತಿ ಅವರಿಗಿದೆ. ಚೆನ್ನಮ್ಮ ಅವರು ಎಂಥ ಗಟ್ಟಿಗಿತ್ತಿ, ಎಂತಹ ಸ್ಫೂರ್ತಿದಾಯಕ ಮಹಿಳೆ. ಅವರ ಬಗ್ಗೆ ಹೇಳೋದಕ್ಕೆ ಪದಗಳು ಸಾಲೋದಿಲ್ಲ. ಆ ರೀತಿಯ ಒಂದು ವ್ಯಕ್ತಿತ್ವ ಚೆನ್ನಮ್ಮ ಅವರದ್ದು. ನೋಡಿ, ಪಕ್ಷದ ಕಾರ್ಯಕರ್ತರು ಅಥವಾ JDS ಪಕ್ಷದಲ್ಲಿ ದುಡಿದಿರ್ತಕ್ಕಂಥವರು ಅಥವಾ ಆ ಪಕ್ಷದಿಂದ ಬೆಳೆದಿರ್ತಕ್ಕಂಥವರು ಚೆನ್ನಮ್ಮ ಅವರ ಬಗ್ಗೆ ಪ್ರತಿಯೊಂದು ಮಾತು ಹೇಳುವಾಗಲೂ ಕೂಡ ಅವರು ಅನ್ನಪೂರ್ಣೇಶ್ವರಿ ಅಂತಲೇ ಬಳಸ್ತಾರೆ. ಯಾಕಂದರೆ ಆ ತಾಯಿ ಮನೆಗೆ ಹೋದರೆ ಊಟ ಮಾಡೇ ಕಳಿಸೋರಂತೆ, ಊಟ ಮಾಡಿಸೇ ಕಳಿಸೋರಂತೆ. ಉಪವಾಸ ಕಳಿಸಿರುವ ನಿದರ್ಶನಗಳೇ ಇಲ್ಲ ಅಂತ ಹೇಳ್ತಾರೆ ಅವ್ರನ್ನ ಹತ್ತಿರದಿಂದ ಕಂಡಿಂಥವರು.